ಸಮಾಜ ಸೇವಕ ಸೊಪ್ಪಹಳ್ಳಿ ಸತೀಶ್ ಬರ್ತ್ಡೇ ಸೆಲೆಬ್ರೇಷನ್ ಅಭಿಮಾನಿಗಳು ಹಿತೈಷಿಗಳಿಂದ ಪ್ರೀತಿಯ ಹಾರೈಕೆ. ಪ್ರಮುಖ ಸಮಾಜ ಸೇವಕರಾದ ಸೊಪ್ಪಹಳ್ಳಿ ಸತೀಶ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರು, ಅಭಿಮಾನಿಗಳು ಹಾಗೂ ಹಿತೈಷಿಗಳ ಸಮ್ಮುಖದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸದಾ ಸಮಾಜಮುಖಿ ಹಾಗೂ ಜನಪರ ಕಾಳಜಿಯ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಹಾರ, ತುರಾಯಿ ಹಾಕಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಪ್ರೀತಿಯ ಶುಭ ಹಾರೈಕೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಈ ಸಂಭ್ರಮದ ಸಮಾರಂಭದಲ್ಲಿ ಎಸ್ಕೆ ಗೌರೀಶ್, ರಾಮಕೃಷ್ಣ ಮತ್ತು ಜಯರಾಮ್ ಹಾಗೂ 9 ಪಿಲ್ಲರ್ಸ್ ಬಳಗದ ಎಲ್ಲಾ ಸದಸ್ಯರು ಮತ್ತು ಮರ್ಸೂರು, ಅಂಬರೀಶ್, ಬೊಮ್ಮಸಂದ್ರ ಅನಿಲ್, ಹೊನ್ನಕಳಸಪುರ ಗಜೇಂದ್ರ, ತಿರುಮಗೊಂಡನಹಳ್ಳಿ ಬಾಬು, ಚಿಕ್ಕಹಗಡೆ, ಅಂಬೇಡ್ಕರ್, ಶಿವಶಂಕರ್, ಡಿವೈ ರಾಮಕೃಷ್ಣ, ಆರ್ ಮನೋಹರ್, ಆನಂದ್ ಕುಮಾರ್, ಬಸವರಾಜ್, ಪರಶುರಾಮ್, ನಾಗಭೂಷಣ್, ಮೂರ್ತಿ, ಅಭಿ, ಮಂಜುನಾಥ್, ಕೆ ದಿವ್ಯಾಕುಮಾರ್, ಶಶಿಕುಮಾರ್, ನಾಗೇಶ್, ಹರ್ಷವರ್ಧನ್, ಸೂರಜ್, ತೇಜಸ್, ಧನುಷ್ ಸೇರಿದಂತೆ ಹಲವು ಮುಖಂಡರು ಹಾಗೂ ಅಪಾರ ಸಂಖ್ಯೆಯ ಹಿತೈಷಿಗಳು ಉಪಸ್ಥಿತರಿದ್ದು ಸತೀಶ್ ಅವರಿಗೆ ಆಯುರಾರೋಗ್ಯ ಮತ್ತು ಉಜ್ವಲ ಭವಿಷ್ಯವನ್ನ ಹಾರೈಸಿದರು. ಸಿಡಿಯುವ ಸಿಡಿಲಿನದು ಅಂಜದೆಯೇ ಘರ್ಜಿಸಿದೆ, ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಳಿಯು ಭಸ್ಮವೇ ನರಸಿಂಹ. ಈ ಸುದಿನ ನಿನ್ನ ಜನುಮದಿನ, ಸಂತೋಷದ ಶುಭ ಸುದಿನ. ಈ ಸುದಿನ ನಿನ್ನ ಜನುಮದಿನ, ಹಳೆಯದು ಮರೆಯಲಿ ಹೊಸತಿನಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ. ಕಲ್ಲಿನ ಮನಸ್ಸನ್ನು ಕರಗಿಸುವ ಕುಲುಮೆ, ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ಗಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ, ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ.
ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸುವ ಕುಲುಮೆ ಪಾಪವ ತೊಳೆಯುವುದು ಪ್ರೀತಿಯ ಚಿಲುಮೆ ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ಪ್ರೀತಿಯು ಇಲ್ಲದ ಬಾಳಿನ ಹಾಡು ದೇವರು ಇಲ್ಲದ ಗುಡಿಯೊಲು ನೋಡು ನಿಮ್ಮನ್ನು ನೀಡಿತು ದೈವವು ನನಗೆ ನನ್ನಯ ಪ್ರಾಣವು ಮೀಸಲು ನಿಮಗೆ ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಈ ಸುದಿನ ನಿನ್ನ ಜನ್ಮದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲ್ಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ
ಪ್ರೇಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸ್ಸನ್ನು ಕರಗಿಸು ಕುಲುಮೆ ಪಾಪವ ತೊಳೆವುದು ಪ್ರೀತಿಯ ಚಿಲುಮೆ. ನಮಸ್ಕಾರಗಳು. ನನ್ನ ಹ್ಯಾಪಿ ಬರ್ತ್ಡೇ ಪಪ್ಪ ಮತ್ತು ನಮ್ಮ ಅಪ್ಪ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರಗಳು. ಮತ್ತು ನನಗೂ ಖುಷಿ ಆಯಿತು ನಮ್ಮ ಅಪ್ಪ ಬರ್ತ್ಡೇಗೆ ಎಲ್ಲರೂ ಫ್ರೆಂಡ್ಸ್ ಬಂದಿದ್ದಕ್ಕೆ. ಪಪ್ಪಗೂ ಖುಷಿ ಆಯಿತು, ಎಲ್ಲ ಫ್ರೆಂಡ್ಸು ಬಂದರು, ಖುಷಿಯಾಗಿದ್ದರು. ನಮಸ್ಕಾರ. ಈ ದಿನ ನನ್ನ ಆತ್ಮೀಯ ಸಹೋದರ, ನನ್ನ ಪ್ರೀತಿಯ ತಮ್ಮ ಅಂತಾನೆ ನಾನು ಅನ್ಕೊಂಡಿರೋದು. ನನ್ನ ತಮ್ಮನಿಗೆ ಇವತ್ತು ಹುಟ್ಟುಹಬ್ಬ. ಈ ದಿನ ಹುಟ್ಟುಹಬ್ಬ ಅಂತ ಹೇಳಿದ್ರೆ ನಾನು ಅವರಿಗೆ ಮೊದಲನೇದಾಗಿ ನನ್ನ ಕುಟುಂಬದಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ಶುಭಾಶಯಗಳನ್ನ ಹೇಳುವ ಮುಖಾಂತರ ಈ ಹುಟ್ಟುಹಬ್ಬ ಬಹಳ ಅರ್ಥಪೂರ್ಣವಾಗಿ ಮಾಡ್ಕೊತಾ ಇದ್ದಾರೆ ನಮ್ಮ ಸತೀಶ್ ಪ್ರತಿ ವರ್ಷ. ಯಾಕಂತ ಹೇಳಿದ್ರೆ ನಾನು ಮುಂಚೆನೆ ಹೇಳಿದೆ, ಸತಿ ಏನೇ ಮಾಡಿದ್ರು ಸಮಾಜದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡುವಂತ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕಂತ ಹೇಳಿದಾಗ ಆಯ್ತಣ್ಣ ಅಂತ ಹೇಳಿ ಪ್ರತಿ ವರ್ಷ ಅವರು ಇಲ್ಲಿ ನಮ್ಮ ಗೂಡು ನಿರಾಶ್ರಿತರ ನಮ್ಮ ಮಂಜು ವೈದಿಕ್ ಅವರ ಒಂದು ಆಶ್ರಮದಲ್ಲೇನೆ ಪ್ರತಿ ವರ್ಷ ಮಾಡ್ಕೊಂತಾರೆ. 4 ಜನಕ್ಕೆ ಊಟ ಹಾಕೋದ್ರಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಮನಸ್ಸು ಬೇರೆ ಯಾವುದ್ರಲ್ಲಿ ಇಲ್ಲ. ಹಾಗಾಗಿ ಎಲ್ಲ ದಾನಕ್ಕಿಂತ ಅನ್ನದಾನವೇ ಶ್ರೇಷ್ಠ. ಅಂತಹ ನಿಟ್ಟಿನಲ್ಲಿ ನಮ್ಮ ಸತೀಶು ಬಹಳ ಉತ್ತಮವಾದಂತ ಸಮಾಜ ಸೇವೆ ಮಾಡುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬ ಮಾಡ್ಕೊಂತ ಇದ್ದಾರೆ. ನಮ್ಮ 9 ಪಿಲ್ಲರ್ಸ್ ಮತ್ತೆ ನಮ್ಮ ಸ್ನೇಹ ಬಳಗ ಮತ್ತು ಅವರೆಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ಅವರ ತಂದೆ ತಾಯಿ ಮತ್ತು ಅವರ ಕುಟುಂಬ ಜೊತೆ ಬಹಳ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇರೋದು ಒಂದು ಒಳ್ಳೆ ಶಾಂಗ್ಲಿಯಾದಂತ ಕೆಲಸ. ಹಾಗಾಗಿ ಅವರಿಗೆ ನಾನು ಭಗವಂತ ನಾನು ನಂಬಿರ್ತಕ್ಕಂಥ ಮಂಜುನಾಥ್ ಸ್ವಾಮಿ, ಆ ತಾಯಿ ಎಲ್ಲಮ್ಮ ಅನುಗ್ರಹ ಆತನಿಗೆ ಸಂಪೂರ್ಣವಾಗಿರ್ಲಿ. ಆತನಿಗೆ ಒಳ್ಳೆ ಆರೋಗ್ಯ, ಆಯುಷು, ಯಶಸ್ಸು, ಕೀರ್ತಿ. ಆತನ ನಂಬಿರ್ತಕ್ಕಂಥ ಬೆಳಗ್ಗೆ ಎದ್ದು ನಾನು ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಒಂದು ಹೂಮಾಲೆ ಹಾಕ್ಬಿಟ್ಟು ಬಾಪ ಅಂತ ಹೇಳಿದೆ. ಅದೇ ತರ ಪ್ರತಿ ವರ್ಷ ಬಾಬಾ ಸಾಹೇಬ್ರಿಗೆ ಹೋಗಿ ಅವ್ರಿಗೆ ಒಂದು ಹೂಮಾಲೆನ ಹಾಕಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ತದನಂತರ ಇಲ್ಲಿ ಆಶ್ರಮಕ್ಕೆ ಬಂದು ಅವರ ಎಲ್ಲ ಸ್ನೇಹಿತರ ಜೊತೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂತ ಇದ್ರೆ ಈ ಪ್ರಕೃತಿ ಮಾತೆ ಬುದ್ಧ ಬಸವ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಸದಾ ಅವ್ರ ಮೇಲೆ ಇರ್ಲಿ. ಹಾಗೂ ನಾವು ನಿರಂತರವಾಗಿ ನಮ್ಮ 9 ಪಿಲ್ಲರ್ ಸ್ನೇಹ ಬಳಗ ಏನಿದೆಯೋ ಇವರು ನಮ್ಮ ಸದಸ್ಯರು, ಅವರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನ ಹಾರಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಸತಿ. ಸ್ನೇಹ ಬಳಗದ ಸದಸ್ಯರು, 9 ಪಿಲ್ಲರ್ಸ್ ನ ಸದಸ್ಯರು, ಸೊಪ್ಪಳ್ಳಿಯ ಯುವ ನಾಯಕರಾದಂತ ಸತೀಶ್ ಅವರ ಹುಟ್ಟುಹಬ್ಬವನ್ನ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಆಚರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತರದ ಒಂದು ಸಾಮಾಜಿಕ ಕೆಲಸವನ್ನ ಈ ಒಂದು ಆಶ್ರಮದಲ್ಲಿ ಆಚರಿಸ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಅವರ ಹೃದಯ ವೈಶಾಲ್ಯತೆಯನ್ನ ನಿಜವಾಗ್ಲೂ ನಮ್ಮ ತಂಡದ ಎಲ್ಲ ಸದಸ್ಯರು ಬಹಳ ಪ್ರೀತಿಸುವಂತ ವ್ಯಕ್ತಿ. ಸದಾ ನಗನರ್ತಾ ಇರ್ತಾರೆ. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರನ್ನ ಪ್ರೀತಿಸುವಂತ ವ್ಯಕ್ತಿ. ಯಾವ ರೀತಿ ಅವರು ಇವತ್ತಿನ ದಿವಸ ನಮ್ಮ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಅದೇ ಸಾಮಾಜಿಕ ಕೆಲಸಗಳನ್ನ ಇವತ್ತಿನ ದಿವಸ ಈ ಒಂದು ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇನ್ನು ಕೆಲವು ಯುವಕರಿಗೆ ಅವರು ಪಠ್ಯ ಪುಸ್ತಕಗಳನ್ನು ವಿತರಿಸುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸ್ನೇಹ ಬಳಗ ಮತ್ತು 9 ಪಿಲ್ಲರ್ಸ್ ನ ಎಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಪ್ರಕೃತಿ ಅವರಿಗೆ ಆಯುಷು, ಆರೋಗ್ಯ, ಯಶಸ್ಸು ಅವರಿಗೆ ನೀಡ್ಲಿ ಅಂತ ನಮ್ಮ ತಂಡದ ಎಲ್ಲರ ಪರವಾಗಿ ಹಾರೈಸ್ತೀನಿ. ಸೊಪ್ಪಳ್ಳಿ ಸತೀಶ್ ಅಂತಾನೆ ಹೆಸರು ಮಾಡ್ಕೊಂಡಿದ್ದಾರೆ. ಅವರು ಸೊಪ್ಪಂಗೆ ಅದೇ ತರ ಅವರು ಸೊಪ್ಪಿಗಿಂತ ಇನ್ನ ಒಳ್ಳೆ ವ್ಯಕ್ತಿ. ಅದಕ್ಕಾಗಿ ಅವ್ರ ಹುಟ್ಟುಹಬ್ಬನ ತುಂಬಾ ಚೆನ್ನಾಗಿ ಮಾಡ್ಕೊಂತ ಇದ್ದಾರೆ. ಅವ್ರಿಗೆ
ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಸಂಬಂಧಿಯಾದ ನನ್ನ ಪ್ರೀತಿಯ ಸತೀಶ್ ಅಣ್ಣವರಿಗೆ ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಾನಕ್ಕಿಂತ ಅನ್ನದಾನ ಬಹಳ ಮುಖ್ಯ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಹೆಸರಾಂತ ನಮ್ಮಗೂಡು ನಿರಾಶ್ರಿತ ಆಶ್ರಮದಲ್ಲಿ ನಮ್ಮ ಸತೀಶ್ ಅಣ್ಣವರು ನಿರಾಶ್ರಿತರಿಗೆ ಅನ್ನದಾನ ಮಾಡಿದ್ದಾರೆ. ಅವರಿಗೆ ಭಗವಂತ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಜೈ ಭೀಮ್. ಏನೇ ಇವತ್ತು ಸೊಪ್ಪಳ್ಳಿ ನಾಯಕರು ಕಾಂಗ್ರೆಸ್ಸಿನ ಮುಖಂಡರಾದಂಥ ಸೊಪ್ಪಳ್ಳಿ ಸತೀಶ್ ಕುಮಾರ್ ವೈ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರ ಬಸವಣ್ಣರು ಆರೋಗ್ಯ ಐಶ್ವರ್ಯ ನೀಡಲಿ, ಊರಿಗೆ ಒಳ್ಳೆ ಕೆಲಸ ಮಾಡಲಿ ಮತ್ತು ಊರಿನ ಎಲ್ಲ ಮುಂದಿನ ರಾಜಕೀಯದಲ್ಲಿ ಬೆಳೀಲಿ ಅಂತ ಈ ಮೂಲಕ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ಈ ಮೂಲಕ ಶುಭಾಶಯ ಕೊಡ್ತಿದ್ದೀನಿ. ಇವತ್ತು ಏನಪ್ಪ ವಿಶೇಷತೆ ಅಂದ್ರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸೊಪ್ಪಳ್ಳಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅದ್ದೂರಿಯಾಗಲ್ದಿರ, ಏನು ಆಡಂಬರವಿಲ್ಲದಿರ, ಪ್ರತಿಯೊಬ್ಬರಿಗೂ ಮಾದರಿಯಾಗುವಂತ ಕೆಲಸವಾಗಿ ಇವತ್ತು ಸರಳ ಸಜ್ಜನಿಕೆಯಿಂದ ಸ್ನೇಹಿತರೊಂದಿಗೆ ಇವತ್ತು ಇಂಡ್ಲವಾಡಿ ಕ್ರಾಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಅವರು ಅಂಬೇಡ್ಕರ್ ಆಶೀರ್ವಾದದೊಂದಿಗೆ ಇವತ್ತು ಹುಟ್ಟುಹಬ್ಬವನ್ನ ಸರಳತೆಯಿಂದ ಆಚರಿಸ್ತಕ್ಕಂಥದ್ದು ಒಳ್ಳೆ ವಿಚಾರ. ಅದರಲ್ಲೂ ಸಮಾಜಕ್ಕೆ ಮಾದರಿ ಆಗುವಂತ ವಿಚಾರ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮರ್ತಿರೋ ಸಮಾಜ, ಮಲಗಿರೋ ಸಮಾಜ ಇವತ್ತು ಎಚ್ಚೆತ್ಕೊಂಡಂಗೆ ಪ್ರತಿಯೊಬ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ನಿಂತು ಮದುವೆ ಆಗಿರ್ಬೋದು, ಹುಟ್ಟುಹಬ್ಬಗಳ ಆಚರಣೆ ಆಗಿರ್ಬೋದು, ಅವರ ಮಾದರಿಯಲ್ಲಿ ಇವತ್ತು ಅನಾಥಾಶ್ರಮಕ್ಕೆ ಅನ್ನದಾಸೋಹವನ್ನ ಕೂಡ ಸತೀಶ್ ಅಣ್ಣನವರು ಮಾಡಿರ್ತಕ್ಕಂಥದ್ದು. ಸಮಾಜಮುಖಿ ಕೆಲಸಗಳಲ್ಲಿ ಇದೇ ರೀತಿ ಪಾಲ್ಗೊಳ್ಳಿ, ಇನ್ನಷ್ಟು ಅವ್ರಿಗೆ ಆರೋಗ್ಯ ಐಶ್ವರ್ಯ ಸಕಲವೂ ಸಿಕ್ಲಿ, ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರ್ಲಿ ಅವ್ರ ಮೇಲೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್. ಪ್ರೀತಿಯ ಸತೀಶ್ ಕುಮಾರ್ ವೈ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನ ಪ್ರೀತಿಯ ಗೆಳೆಯ ಹಿಂಗೆ ಪ್ರತಿ ವರ್ಷನೂ ಹುಟ್ಟುಹಬ್ಬನ ಆಚರಿಸ್ಕೊಬೇಕಂತ ನಾನು ಕೇಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು. ನಮ್ಮ ಅಣ್ಣವರಾದ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅಷ್ಟೇ, ಥ್ಯಾಂಕ್ ಯು. ಯುವಕರ ಪರವಾಗಿ ಯಾವಾಗಲೂ ನೀವು ಹಿಂದೆ ಇರ್ತೀರಣ್ಣ. ಇದೇ ಥರ ನಮ್ಮ ಯುವಕರಿಗೆ ಸಪೋರ್ಟ್ ಮಾಡ್ತಾ ಸೊಪ್ಪಳ್ಳಿದಲ್ಲಿ ಸ್ಪೋರ್ಟ್ಸ್ಗೆ ಆಗಲಿ ಇದಕ್ಕೆ ಆಗಲಿ ಒಳ್ಳೇದು ಮಾಡಿ ನಾವು ನಿಮ್ಮ ಮುಂದೆ ಯಾವಾಗಲೂ ಇರ್ತೀರಿ. ಹ್ಯಾಪಿ ಬರ್ಡೇ ಅಣ್ಣ. ಸೂಪರ್. ಸತೀಶ್ ಅಣ್ಣ ಬರ್ತಾರೆ, ನಮ್ಮ ಅಣ್ಣವರಾಗಿರ್ಬೇಕು ಅಣ್ಣ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಣ್ಣ. ನಮ್ಮ ಸೂರಜ್ ಹೇಳ್ದಂಗೆ ಯಾವಾಗೂ ನಾವು ಹಿಂದೆ ಇರ್ತೀರಿ, ಏನು ಬೇಕನ್ನ ಮಾಡ್ತೀರಣ್ಣ.